ಸ್ಟೂಡೆಂಟ್ ಮಾತ್ರ ನಿಮ್ಗೊಂದು ಅವಕಾಶ ಸಿಗುತ್ತೆ ಸೇವೆ ಮಾಡೋದು ಅವಕಾಶ. ಹಂಗಾಗಿ ಅವಕಾಶ ದುರುಪಯೋಗಿಸ್ಬೇಡಿ. ಮತ್ತೆ ಇನ್ನೊಂದೈತಲ್ಲ, ನೀವು ಮಾಡ್ತಾ ಸೇವೆ ಐತಲ್ಲ ಅತಿ ಪುಣ್ಯ ಕೆಲಸಗಳು ಏನಂದ್ರೆ ಕುಡಿಯೋ ನೀರಿರ್ಬೋದು, ಯಾರೋ ಒಬ್ಬ ವಯಸ್ಸಾದವರು ಅಂಗವಿರೋರು ಅವ್ರ ಲೈಫಲ್ಲಿ ಏನಪ್ಪ ಅಂದ್ರೆ ದರ್ಶನ ಮಾಡೋದು ದೊಡ್ಡ ಭಾಗ್ಯ ಅಂಥವ್ರನ್ನ ನೀವು ಬೇಗ ದರ್ಶನ ಮಾಡ್ತೀರಾ. ಮತ್ತೆ ಪ್ರತಿ ಇತರ ಸೇವೆಗಳು ಯಾರು ಮಾಡೋಕ್ಕಾಗಲ್ಲ. ಆಮೇಲೆ ಈ ಸೇವೆಗೆ ನೀವು ಮಾಡ್ತಾ ಇದ್ರೆ ಸೇವೆಗೆ ಅದು ಬೆಲೆ ಕೆಟ್ಟಕ್ಕೆ ಹೋಗಲ್ಲ. ಹಂಗಾಗಿ ಏನಂದ್ರೆ ನೀವು ಸೇವೆ ಮಾಡೋದು ಅಂತ ಬಂದಿಲ್ಲ, ನೀವು 5 ದಿನ ಅವಕಾಶ ಇದೆ, ಅದರಲ್ಲಿ 1 ದಿನ ಹೋಯ್ತು, ನೀವು 4 ದಿನ ಅಷ್ಟೇ ಇರ್ತೀರ ನಮ್ಮ ಜೊತೆ. ಖಂಡಿತ ಉತ್ತಮ ಕೆಲಸ ಮಾಡಿ. ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಏನು ಬೇರೆ ಬಗೆಹರಿಸ್ಬೋದು, ಅಷ್ಟು ಸಮಸ್ಯೆಗಳು ಬಗೆಹರಿಸ್ಕೊಡ್ತೀವಿ 2 ವರ್ಷ ಯಾರು ಬಯಸಲ್ಲ. ಯಾಕಂದ್ರೆ ನಿಮ್ಮ ಪೋಷಕರಾಗಿದ್ದು ಕಾಲೇಜು ಆಡಳಿತ ಮಂಡಳಿ ಮೀನ್ಸ್ಗಳು ಬಳಸಿದ್ರೆ ನೀವು ಖಂಡಿತ ಏನು ನಾವು ಮಾಡ್ಕೊಡ್ತೀವಿ. ಅದೇ ನಾಳೆ ಬೆಳಗ್ಗೆ ನೀವು ಬ್ಯೂಟಿ ಚೆಕ್ ಆಗಿದೆ, ಸಂಜೆ ID ಕಾರ್ಡ್ ಇದ್ದು ಬ್ಯೂಟಿ ಚೆಕ್ ಇಶ್ಯೂ ಮಾಡ್ತಾರೆ. ಅದರ ಪ್ರಕಾರ ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡಿ. ಯಾರನ್ನು ನೀವು ರಿಮಾರ್ಕ್ ಮಾಡ್ಬೋದು, ಕೈ ಮಾಡಬಾರ್ದು. ಆ ಥರ ನೋಡಿದ್ರೆ ನಾವು ಯಾವ್ಯಾವ ಒಪ್ಕೊಳ್ಳೋದು ಸರಿಯಿಲ್ಲ. ನೀವು ಪ್ರಾಮಾಣಿಕ ಸರ್ವಿಸ್ ಕೊಡ್ತೀರಾ, ಎಷ್ಟು ಸಪೋರ್ಟ್